ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ವೀಕೆಂಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಟೈಟಲಲ್ಲಿ ಇಲ್ಲ ತಮ್ನೇಲಲ್ಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿಗೆ ಅಂತ. ಸೊ ಅದಕ್ಕೆ ಪ್ರಿಪ್ರೇಷನ್ಸು. ಈಗ ಆಚೆ ಎಲ್ಲೂ ತಿಂತಾಯಿಲ್ಲ, ನ್ಯೂಸ್ಗಳೆಲ್ಲ ನಾವು ನೋಡ್ತಾನೇ ಇದ್ದೀವಿ. ಅಂದರೆ ನಾವು ಮೊದಲಿಂದನೂ ಜಾಸ್ತಿ ತಿಂತಾ ಇರಲಿಲ್ಲ, ತುಂಬ ರೇರಾಗೆ ತಿಂತಾಯಿದ್ವಿ. ಇನ್ನು ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ದೇವಸ್ಥಾನಕ್ಕೆ ಇವತ್ತು ಎಲ್ಲ ಸಂಡೇ ಫ್ರೀ ಇದ್ರಲ್ಲ. ಸೊ ಬೆಳಿಗ್ಗೆಗೆ ಪಲಾವ್ ಮಾಡಿಬಿಟ್ಟು ಅದಕ್ಕೆ ಸೈಡ್ ಡಿಶ್ ಆಗಿ ಚಿಲ್ಲಿ ಬೋಂಡ ಮಾಡ್ತಾಯಿದ್ದೀನಿ, ಮೆಣಸಿನ್ಕಾಯಿ ಬೋಂಡ. ಆ್ಯಂಡ್ ಮಧ್ಯಾಹ್ನಕ್ಕೆ ವಾಂಗಿಬಾತು ಮತ್ತು ಪುಳಿಯೋಗರೆ, ಫುಲ್ಲು ರೈಸ್ ಐಟಮ್. ಏನಕ್ಕಂದರೆ ಇಲ್ಲಿ ಚಪಾತಿ ಕೂತ್ಕೊಂಡು ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಬೆಳಿಗ್ಗೆನೇ ಹೊರಡ್ಬೇಕು, ಇಲ್ಲಿ 9-9:30 ಬಿಡಬೇಕು. ಸೊ ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲದಕ್ಕೂ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಎರಡೂ ಕೂಡ ನಾವು ಆಚೆಗಡೆ ತಿನ್ನಬೇಕು, ಗಿಡ ಮರ ಮಧ್ಯೆ ತಿನ್ನಬೇಕು, ಫಾರೆಸ್ಟ್ ಈ ಕಾಡು ಈ ಹೊಲದಲ್ಲಿ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಎಲ್ಲನೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡೆ ಪಲಾವ್ ಮಾಡೋದಕ್ಕೆ. ಇದು ಬೆಳಗ್ಗೆ ಟೈಮ್ ತಿನ್ನೋಕ್ಕೆ, ಅಂದರೆ ಇಲ್ಲೇ ಮನೇಲೇನೂ ತಿನ್ಕೊಂಡು ಹೋಗ್ತಾ ಇಲ್ಲ, ಅದನ್ನು ಕೂಡ ಆಚೆನೇ ತಿಂದುಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಏನಕ್ಕಂದರೆ ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು. ಇನ್ನು ಇವತ್ತು ಆಷಾಢ ಏಕಾದಶಿ ಕೂಡ ಒಳ್ಳೆ ದಿನ, ತುಂಬ ಜನ ಬೇರೆ ಇರ್ತಾರೆ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರು. ಸೊ ಒಳ್ಳೆ ದಿನ ಹೋಗ್ಬಿಟ್ಟು ಬರೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ, ಹೋಗ್ಬಿಟ್ಟು ಬರಬೇಕು ಈ ದೇವಸ್ಥಾನಕ್ಕೆ ಅಂದ್ಬಿಟ್ಟು. ಅದು ಯಾವುದು ಅಂದರೆ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಇಲ್ಲಿ ಒಂದು 20 ಕಿಲೋಮೀಟ್ರ್ ಆಗುತ್ತೆ, ಕೊರಟಗೆರೆ ಹತ್ರ ಇರೋದು. ಸೊ ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ. ಇವತ್ತು ಕ್ಯೂ ಕೂಡ ಇರುತ್ತೆ. ನಾವು ಲಾಸ್ಟ್ ಒಂದು 2 ಇಯರ್ಸ್ ಹಿಂದೆ ಹೋಗಿದ್ದು, ಲಶಿಕಾ ಬರ್ತ್ಡೇ ದಿನ 2 ಇಯರ್ಸ್ ಹಿಂದೆ ಹೋಗಿದ್ದು, 2023 ಹೋಗಿದ್ದು, ಅವಳ 2nd ಬರ್ತ್ಡೇಗೆ. ಅವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ. ಅದಾದಮೇಲಿಂದ ನಾವು 2 ಇಯರ್ಸ್ ಆಯಿತು ಹೋಗೇ ಇಲ್ಲ. ಸರಿ ದರ್ಶನ ಮಾಡ್ಕೊಂಡು ಬರೋಣ, ತುಂಬ ದಿನ ಆಯಿತು ಅಂದ್ಬಿಟ್ಟು ಹೊರಟ್ವಿ. ಇನ್ನು ಇಲ್ಲಿ ಪಲಾವ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬೋಂಡಕ್ಕೆ ಹಸಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಸೋಡಾ, ಉಪ್ಪು ಮತ್ತು ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಕಲಸಿಟ್ಕೋತಾ ಇದ್ದೀನಿ. ಏನಕ್ಕಂದರೆ ಪಲಾವ್ ಮೊಸರು ಬಜ್ಜಿ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆಚೆಗಡೆ. ಸೊ ಆಚೆಗಡೆ ತಿಂದರೆ ಇನ್ನೂ ಏನಾದರೂ ತಿನ್ನಬೇಕು, ಮತ್ತಷ್ಟು ತಿನ್ನಬೇಕು, ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಇದನ್ನು ಕೂಡ ಸೈಡ್ ಡಿಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾವಿನಕಾಯಿ ಇತ್ತು, ತೋತಾಪುರಿ, ಫುಲ್ ಹುಳಿ ಇರಲಿಲ್ಲ, ಸ್ವೀಟು ಹುಳಿ ಎರಡೂ ಇತ್ತು. ಇದನ್ನು ಕೂಡ ಕಟ್ ಮಾಡಿಕೊಂಡೆ. ಮಕ್ಕಳು ಆಚೆ ತಿಂತಾರಲ್ವ ಅಂತ ಏನೇನೋ ಕೇಳ್ತಾರೆ ಆಚೆ, ಅದನ್ನೇ ನಾವು ಮನೇಲಿ ಮಾಡ್ಕೊಂಡು ಹೋದರೆ ಇದನ್ನೇ ಕೊಡ್ಬೋದಲ್ವ ಮಕ್ಕಳಿಗೆ ಆರಾಮಾಗಿ ಅಂದ್ಬಿಟ್ಟು. ಈಗ ಆಚೆ ಕಡೆಗೆ ಹೋದರೆ ಏನಾದರೂ ಸೀಬೆಹಣ್ಣು ಕೇಳ್ತಾರೆ, ಇಲ್ಲ ಮಾವಿನ ಹಣ್ಣು ಕೇಳ್ತಾರೆ, ಮಾವಿನಕಾಯಿ ಕೇಳ್ತಾರೆ, ಅಲ್ಲಿ ಧೂಳಿಗೆಲ್ಲ ಇಟ್ಟಿರ್ತಾರೆ. ನಾವಲ್ಲೆಲ್ಲ ವಾಶ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಸರಿ ಮನೇಲಿ ಒಂದಿತ್ತು, ಅದನ್ನೇ ಕಟ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಉಪ್ಪು ಖಾರ ಕೂಡ ಹಾಕ್ಕೊಂಡು ಹೋಗಿದ್ದೀನಿ. ಅಂದರೆ ಇವಾಗ ವೆದರ್ ಬೇರೆ ತುಂಬ ಚಿಲ್ಲಾಗಿದೆ, ಕ್ಲೌಡಿ ಕ್ಲೈಮೇಟ್ ಇತ್ತು. ಆ ವೆದರ್ಗೂ ಇದಕ್ಕೂ ಸೂಪರಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಒಂದು ಬಾಕ್ಸ್ಗೆ ಕಟ್ ಮಾಡಿ ಇಟ್ಕೊಂಡೆ. ಇನ್ನು ದೇವಸ್ಥಾನಕ್ಕೆ ಹೊರಡಬೇಕು ಅಂದರೆ ನಮ್ಮ ಮನೇಲಿ ಒಂಥರ ಹಬ್ಬ ಇದ್ದಂಗೆ, ಹಬ್ಬದ ಥರನೇ ರೆಡಿ ಆಗಿಬಿಟ್ಟು, ಹಬ್ಬದಿಂದಲೇ ನಾವು ಹೇಗೆ ರೆಡಿ ಆಗ್ತೀವಿ ಅದೇ ಥರನೇ ರೆಡಿ ಆಗ್ತೀವಿ. ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇನ್ನು ಇಲ್ಲಿ ಬೋಂಡ ಕೂಡ ಮಾಡ್ತಾಯಿದ್ದೀನಿ. ಪಲಾವ್ ಕೂಡ ಮಾಡಿದ್ದಾಗೋಯ್ತು, ಅದಕ್ಕೆ ಮೊಸರು ಬಜ್ಜಿ ಕೂಡ ಮಾಡಿದೆ. ಇನ್ನು ವೈಟ್ ರೈಸ್ಗೆ ಇಟ್ಟಿದ್ದೆ. ನಾವಪ್ಪ ವಾಂಗಿಬಾತ್ ತಿನ್ನಲ್ಲ, ನಮ್ಗೆ ವಾಂಗಿಬಾತ್ ಇಷ್ಟ. ಹಾಗಾಗಿ ಅವ್ರಿಗೆ ಪುಳಿಯೋಗರೆ ಇಷ್ಟ ಅಂದ್ಬಿಟ್ಟು ಅವ್ರಿಗೆ ಪುಳಿಯೋಗರೆ ಮಾಡಿದೆ. ಪ್ರಕುಲ್ಗೂ ಪುಳಿಯೋಗರೆ ಅಂದರೆ ಇಷ್ಟ. ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ಅರ್ಧ ವಾಂಗಿಬಾತು ಅರ್ಧ ಪುಳಿಯೋಗರೆ ಕೂಡ ಮಾಡಿದ್ದೀನಿ. ಅದನ್ನು ಗೊಜ್ಜು ಮಾಡಿಟ್ಟಿದ್ದೀನಿ, ಕಲಿಸ್ಬೇಕು. ಈ ಥರ ಏನಾದರೂ ಫುಡ್ಡು ಮನೇಲೇ ಮಾಡಿಕೊಂಡು ಆಚೆ ತಿನ್ನೋದ್ರಲ್ಲಿ ಏನೋ ಒಂಥರ ಮಜಾ ಇರುತ್ತೆ. ಆ್ಯಂಡ್ ನಮಗೆ ಒಂಥರ ತೃಪ್ತಿ ಕೂಡ ಇರುತ್ತೆ. ಮನೆ ಊಟ ಆಚೆ ತಿಂತಾಯಿದ್ದೀವಿ ಅಂದ್ಬಿಟ್ಟು ಎಲ್ಲೋ ಹೋಗಿ ತಿಂತೀವಿ, ಯಾವುದೋ ನೀರು ಕುಡಿತೀವಿ, ಯಾವುದೋ ಎಣ್ಣೆ ಬಳಸಿರ್ತಾರೆ, ಯಾವುದೋ ತರಕಾರಿ ಯೂಸ್ ಮಾಡಿರ್ತಾರೆ, ಅದನ್ನು ವಾಶ್ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಮನೆ ಊಟನೇ ತಿನ್ನಿ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿರುತ್ತೆ ಈಗ ಎಲ್ಲೆಲ್ಲಿ ಹೇಗೆ ನಡೀತಿದೆ ಪ್ರಪಂಚದಲ್ಲಿ, ನ್ಯೂಸ್ಗಳೆಲ್ಲ ನೀವು ನೋಡೇ ಇರ್ತೀರ. ಸೊ ಆದಷ್ಟು ಮಟ್ಟಿಗೆ ಆಚೆ ಫುಡ್ಡು ಫುಲ್ಲು ಅವಾಯ್ಡ್ ಮಾಡಿ, ಫುಲ್ ಬಿಡೋಕ್ಕಾಗಲ್ಲ ಅಂದ್ರೂ ರೇರಾಗಿ ತಿನ್ನಿ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಎಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ಸಾಧ್ಯ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಒಂದು ಕಡೆ ಪುಳಿಯೋಗರೆ ಕೂಡ ಕಲಸಿಟ್ಟಿದ್ದಾಯಿತು, ಒಂದು ಕಡೆ ವಾಂಗಿಬಾತ್ ಕೂಡ ಕಲಿಸ್ತಾ ಇದ್ದಾಳೆ. ಸೊ ಇನ್ನು ಪ್ಯಾಕಿಂಗ್ ಬಾಕ್ಸ್ ಅಂತ ಬರುತ್ತಲ್ಲ,
ಅದರಲ್ಲಿ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸುಮ್ಮನೆ ಈ ಮತ್ತು ಬೌಲು ಬಾಕ್ಸ್ಗಳೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ, ಮತ್ತು ಬಂದರೆ ನಮಗೆ ಕೆಲಸ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಇತ್ತು, ಎಲ್ಲೋ ಎತ್ತಿಟ್ಟಿದ್ವಿ, ಅದರಲ್ಲೇ ಒಂದೊಂದು ಇಷ್ಟಿಷ್ಟು ಅಂತ ಹಾಕ್ಕೊಂಡು ಹೋದರೆ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು ಒಂದು 7-8 ಪ್ಯಾಕಿಂಗ್ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಒಂದು ಕಡೆ ಬೋಂಡ ಇದು ಕೂಡ ಪ್ರಿಪೇರ್ ಆಗ್ತಿದೆ. ಇನ್ನು ಸ್ವಲ್ಪ ಲೇಟ್ ಅಲ್ಲ, 4-5 ಹಾಕ್ಕೊಂಡು ಚೆನ್ನಾಗಿ ಇದು ಬಜ್ಜಿ ಕರಿಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲ್ಲ. ಇನ್ನು ಇದೆಲ್ಲ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿ ನಾವು ಇನ್ನು ಫ್ರೆಶ್ ಅಪ್ ಆಗಿ ಹೊರಡೋದೆ. ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಒಂದೇ ಸೇಮ್ ಟೈಮ್ಗೆ ಇದ್ದಿದ್ದು, 6-6:30 ಎದ್ದು ಮಾಡ್ತಿದ್ದಿದ್ದು. ಸೊ 9-9:30 ಬಿಟ್ಟಿದ್ದಾಯಿತು. ಇನ್ನು ಇವತ್ತು ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ. ತುಂಬ ದಿನ ಆಗಿಬಿಟ್ಟಿತ್ತು ಸ್ಯಾರಿ, ಮೊನ್ನೆ ಸೀಮಂತ್ ಟೈಮಲ್ಲಿ ಹಾಕ್ಕೊಂಡಿದ್ದು. ಸುಮ್ಮನೆ ಹಾಗೆ ಬಿಟ್ಟರೆ ಬರೀ ಸ್ಯಾರಿಗಳು ಹಾಗೆ ಇರುತ್ತೆ. ಇವತ್ತು ಯಾವುದಾದ್ರೂ ಒಂದು ಸಾಫ್ಟ್ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ವೇರ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಟೀ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಟೀ ಕೂಡ ನಾವು ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ವಿ, ಅಲ್ಲೆಲ್ಲೂ ಕುಡಿಯೋದು ಬೇಡ ಅಂದ್ಬಿಟ್ಟು. ಸೊ ಫ್ಲಾಸ್ಕ್ ಇದೆ, ಟೀ ಫ್ಲಾಸ್ಕ್ ಇದೆ, ಅದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಶುಂಠಿ ಒಂದು ಸ್ವಲ್ಪ ಹಾಕಿದೆ, ಶುಂಠಿ ಟೀ ಮಾಡ್ತಾಯಿದ್ದೀನಿ. ಕುದಿಸ್ಕೊಂಬಿಟ್ಟು ಅದರಲ್ಲಿ ಹಾಕಿದ್ರೆ ತಿಂಡಿ ತಿಂದ ತಕ್ಷಣ ಕುಡಿಬೋದು ಅಂತ. ಏನಕ್ಕಂದರೆ ನಮಗೆ ತಿಂಡಿ ತಿಂದ ತಕ್ಷಣ ಮನೆಯಲ್ಲಿ ಕೇಳ್ತಾರೆ ಕಾಫಿ ಟೀ ಕುಡಿಬೇಕು ಅಂತ, ನಮಗೂ ಅನಿಸ್ತಾ ಇರುತ್ತೆ ಆ ವೆದರ್ಗೆ. ಹಾಗಾಗಿ ಇದನ್ನು ಕೂಡ ಮನೆಯಲ್ಲೇ ಮಾಡಿಕೊಂಡು ಫ್ಲಾಸ್ಕಿಗೆ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇಷ್ಟು ಐಟಮ್ಸು ನಾವು ಮಾಡಿ ಪ್ಯಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಆಚೆಗೆ. ಏನೂ ಒಂದು ಕೂಡ ಕಮ್ಮಿ ಆಗಬಾರ್ದು ಆಚೆಗಡೆ. ಮತ್ತೊಂದು ಏನೂ ನಮಗೆ ತಿನ್ನಬೇಕು ಅಂತ ಅನಿಸ್ಬಾರ್ದು, ಕುಡಿಬೇಕು ಅಂತ ಅನಿಸ್ಬಾರ್ದು. ಮಕ್ಳಿಗೂ ಕೂಡ ಅಷ್ಟೇ, ಅವ್ರಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಸಾಕು, ಇದೊಂದು ನಮಗೆ ಕರೆಕ್ಟಾಗಿ ಒಂದು 5-6 ಗ್ಲಾಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಫ್ಲಾಸ್ಕ್, ಯೂಸ್ ಆಗುತ್ತೆ. ಈ ಥರ ನಾವೆಲ್ಲಾದರೂ ಹೊರಗಡೆ ಹೋಗ್ತಾಯಿದ್ದೀವಿ ಅಂದರೆ ಎಲ್ಲೋ ಟೀ ಕುಡಿಯೋ ಬದಲು ನಾವೇ ಮನೆಯಲ್ಲೇ ಈ ಥರ ಪ್ರಿಪೇರ್ ಮಾಡಿಕೊಂಡು ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ಮಾಡೋ ಮನಸ್ಸಿರಬೇಕು ಅಷ್ಟೇ. ಇವೆಲ್ಲ ಅಯ್ಯೋ ಯಾರು ಮಾಡೋಗ್ತಾರೆ, ಇವೆಲ್ಲ ಏನಕ್ಕೆ ರಿಸ್ಕು, ಸುಮ್ಮನೆ ಎದ್ದೋಗೋಣ, ಎದ್ದು ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ಏನೂ ಇರಲ್ಲ. ನಮ್ಮ ಹೆಲ್ತ್ ನಾವು ಹಾಳು ಮಾಡ್ಕೊಳ್ತೀವಿ. ಒಂದು ಸ್ವಲ್ಪ 1 ಅವರ್ 2 ಅವರ್ ಎಲ್ಲರೂ ಸೇರ್ಕೊಂಡು ಮಾಡಿಬಿಟ್ರೆ ಎಲ್ಲನೂ ಆಗೋಗುತ್ತೆ. ಏನೋ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೊರಟಿದ್ದಾಯಿತು. ಇದು ಲಶಿಕನ್ ಡ್ರೆಸ್, ಇದು ಕೂಡ ಹಾಪ್ಸ್ಕಾಚಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಈ ಮಿಡಿ, ರೆಡ್ ವಿತ್ ವೈಟ್ ಸ್ಕರ್ಟ್, ಅದ್ರ ಮೇಲೆ ಫ್ಲವರ್ಸ್ ಇದೆ. ಇನ್ನು ಎಲ್ಲರೂ ಒಂದೇ ಕಾರಲ್ಲೇ ಹೋಗ್ತಾ ಇದ್ದೀವಿ, ಹತ್ತಿರ ಅಲ್ವಾ, ಸೊ ಹಾಗಾಗಿ ಒಂದೇ ಕಾರಲ್ಲೇ ಹೊರಟ್ವಿ. ಇನ್ನು ನಂದು ಇದೇ ಸ್ಯಾರಿ ರೆಡ್ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿದೆ. ಇದು ನನ್ನ ಸೀಮಂತ್ ಟೈಮಲ್ಲಿ ನನಗೆ ಕೊಟ್ಟಿರೋವಂಥದ್ದು ಸ್ಯಾರೀಸಲ್ಲಿ ಇದು ಒಂದು. ಆವಾಗ ಪ್ರಕುಲ್ ಟೈಮಲ್ಲಿ ಎಲ್ಲ ಹಾಗೆ ಇತ್ತು, ಅದಕ್ಕೆ ಆ ಬ್ಲೌಸ್ಗಳೆಲ್ಲ ಆವಾಗಿನ ಕಾಲಕ್ಕೆ ಮೆಗಾ ಸ್ಲೀವ್ಸ್ ಎಲ್ಲ ಹೊಲಿಸ್ಕೊಂಡಿದ್ದು. ಈಗ ಮೆಗಾ ಸ್ಲೀವ್ಸ್ ಹೊಲಿಸಲ್ಲ ಯಾರು, ಫುಲ್ ಎಲ್ಬೋಸ್ವರೆಗೂ ಹೊಲಿಸ್ತಾರೆ. ಇದೆಲ್ಲ ಹಳೆ ಸೀರೆ, ಹಳೆ ಬ್ಲೌಸು, ಸ್ವಲ್ಪ ಟೈಟ್ ಆಗಿತ್ತು, ಲೂಸ್ ಮಾಡಿಕೊಂಡು ಹಾಕ್ಕೊಂಡಿದ್ದಾಯಿತು. ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಸ್ಯಾರೀಸ್ ಅಂದ್ಬಿಟ್ಟು. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರದ್ದು ಆಗಲೇ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ಈ ಸ್ಯಾರಿಲಿ ಇರೋದು. ಐ ಹೋಪ್ ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ. ಇನ್ನು ಹೊರಟ್ವಿ ನಾವು ಇಲ್ಲಿಂದ. ನಮಗೆ ಸೂಪರ್ ವೆದರ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬೆಟ್ಟ ಗುಡ್ಡ, ಮರ ಗಿಡ ಫುಲ್ ಗ್ರೀನರಿ ಆಗಿಬಿಟ್ಟಿದೆ. ನಾಮಚಿಲ್ಮೆ ಮೇಲೆ ಹೋಗ್ಬೋದು, ಇಲ್ಲ ಕೊರಟಗೆರೆ ಮೇಲೆ ಹೋಗ್ಬೋದು, 2 ವೇಸಲ್ಲಿ ಹೋಗ್ಬೋದು. ನಾವು ನಾಮಚಿಲ್ಮೆ ಮೇಲೇ ಹೊರಟ್ವಿ. ಸಖತ್ತು ಗ್ರೀನರಿ ಇತ್ತು. ಮಳೆ ಬೇರೆ ಬಂತಲ್ಲ, ಬಟ್ ಇಲ್ಲಿ ಈ ಕಡೆ ಸಮ್ಮರಲ್ಲಿ ಬರೋಕ್ಕಾಗಲ್ಲ, ಫುಲ್ಲು ಬ್ರೌನ್ ಆಗಿಬಿಟ್ಟಿರುತ್ತೆ, ಎಲ್ಲನೂ ಒಣಗೋಗ್ಬಿಟ್ಟಿರುತ್ತೆ, ನೋಡೋಕ್ಕೆ ಆಗಲ್ಲ. ಈ ಟೈಮಲ್ಲಿ ಬಂದರೆ ಮಸ್ತಾಗಿ ನೋಡ್ಬೋದು ಗ್ರೀನರಿ. ಅಷ್ಟು ಗ್ರೀನರಿ ಹಬ್ಕೊಂಡ್ಬಿಟ್ಟಿತ್ತು. ಫೋಟೋಶೂಟ್ಸ್ ಮಾತ್ರ ಸಖತ್ ಮಾಡ್ಬೋದು ಈ ನಾಮಚಿಲ್ಮೆ ದೇವರಾಯನ ದುರ್ಗ ಪ್ಲೇಸಲ್ಲಿ, ಅಷ್ಟು ಚೆನ್ನಾಗಿತ್ತು ತುಂಬ. డిక్కీ ఓపెన్ చెప్పు. పికాక్స్ ఉన్నాయి లషి, సాప్ తీసుకో. అరే ఫ్లాట్ ఉండేతో
లేదు లేదు కింద ఆఫ్ ఆఫ్ వేసుకోండి. ఇంకా ఉంది లేరా ಹಾಗೆ ತಿಂಡಿ ತಿಂದಿದ್ದಾಯಿತು. ಒಂದು ಕಡೆ ಆನ್ ದ ವೇ ಹೋಗ್ತಾ ನಮಗೆ ಒಂದು ತೋಟ ಥರ ಸಿಕ್ತು. ಅಡಿಕೆ ಮತ್ತು ತೆಂಗಿನ ಮರ, ಅಡಿಕೆ ಮರ ಇರೋ ಜಾಗದಲ್ಲಿ ಅಲ್ಲಿ ಒಂದು ಚಾಪೆ ಕೂಡ ತೊಗೊಂಡೋಗಿದ್ವಿ. ಸ್ವಲ್ಪ ನ್ಯೂಸ್ ಪೇಪರ್ಸ್ ಕೂಡ ತೊಗೊಂಡೋಗಿದ್ವಿ ಕೂತ್ಕೊಂಡು ತಿನ್ನೋದಕ್ಕೆ. ಇನ್ನು ಅಲ್ಲಿ ತಿಂಡಿ ತಿಂದ ಮೇಲೆ ಇನ್ನು ಟೀ ಕುಡಿತಾಯಿದ್ವಿ. ಟೀ ಮಾಡ್ಕೊಂಡಿದ್ವಲ್ಲ, ಪ್ರಿಪೇರ್ ಮಾಡಿದ್ನಲ್ಲ, ಅದನ್ನೇ ಕುಡಿತಾಯಿದ್ವಿ. ಗ್ಲಾಸ್ಗಳು ಕೂಡ ತೊಗೊಂಡೋಗಿದ್ವಿ. ಈ ಪೇಪರ್ ಗ್ಲಾಸ್ಗಳು ಕೂಡ ಅವಾಯ್ಡ್ ಮಾಡಬೇಕು, ಏನಕ್ಕಂದರೆ ಅದು ಕೂಡ ಪೇಪರು ಇಲ್ಲ ವೇಸ್ಟ್ ಕೆಮಿಕಲ್ಸಿಂದ ಪ್ರಿಪೇರ್ ಮಾಡುವಂಥದ್ದು ಗ್ಲಾಸ್ಗಳು. ಸೊ ಆದಷ್ಟು ಮಟ್ಟಿಗೆ ಅವನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ ನಾವು ಕೂಡ. ಸೊ ಹಂಗಾಗಿ ನಾವೇ ಗ್ಲಾಸು, ತಟ್ಟೆ ಎಲ್ಲನೂ ತೊಗೊಂಡೋಗಿದ್ವಿ. ಇನ್ನು ಈ ಅಡಿಕೆ ತಟ್ಟೆ ಆದರೆ ಅದು ಒಳ್ಳೆಯದು, ಪ್ಲಾಸ್ಟಿಕ್ಕು ಕೂಡ ಯೂಸ್ ಮಾಡಬಾರ್ದು. ಇನ್ನು ಬಾಳೆಲೆ ಅದು ಕೂಡ ಸಿಕ್ಕಾಪಟ್ಟೆ ಒಳ್ಳೆಯದು. ಇಂಥವೇನಾದರೂ ಸಿಕ್ಕಿದ್ರೆ ಆರಾಮಾಗಿ ತಿನ್ಬೋದು. ಇಲ್ಲಾಂದರೆ ಮನೆಯದೇ ಪ್ಲೇಟ್ಸ್ಗಳು, ಗ್ಲಾಸ್ಗಳೆಲ್ಲ ತೊಗೊಂಡೋಗ್ಬೇಕು. ವೆದರ್ ಮಾತ್ರ ಸೂಪರ್ ಇತ್ತು. ಇನ್ನು ಎಲ್ಲಿ ನೋಡಿದ್ರು ಮರ ಗಿಡ. ಇಲ್ಲೇ ನಾನು ಆ ಶಾರ್ಟ್ ವಿಡಿಯೋ ತೆಕ್ಕೊಂಡಿದ್ದು, ಹೋಗಿ ನೋಡಿ, ಶಾರ್ಟ್ಸಲ್ಲಿರುತ್ತೆ. ತುಂಬ ಚೆನ್ನಾಗಿತ್ತು ಈ ಜಾಗ. ಕೂತ್ಕೊಂಡು ತಿಂದಿದ್ದು ತೃಪ್ತಿಯಾಗಿ ನೇಚರ್ ಮಧ್ಯೆ ತಿನ್ನಂಗಿತ್ತು. ಯಾವುದೇ ಟಿ ವಿ ಇಲ್ಲ, ಯಾವುದೇ ಗಲಾಟೆ ಇಲ್ಲ, ಯಾವುದೂ ಫೋನ್ ಇಲ್ಲ, ಯಾವುದೇ ಒಂಥರ ಡಿಸ್ಟರ್ಬೆನ್ಸ್ ಇಲ್ಲದಲ್ಲೇ ಆರಾಮಾಗಿ ತೃಪ್ತಿಯಾಗಿ ತಿಂದಿದ್ದಾಯಿತು. ಇನ್ನು ಫೈನಲಿ ಗೊರವನಹಳ್ಳಿಗೆ ಬಂದ್ವಿ. ಇದು ಎಂಟ್ರೆನ್ಸು. ಇನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾರೆ, ತೊಗೊಳ್ಳಿ ಹೂವು, ಹಣ್ಣು, ಕಾಯಿ ಎಲ್ಲ ತೊಗೊಳ್ಳಿ ಅಂತ ಫುಲ್ಲು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇರ್ತಾರೆ. ಇನ್ನು ಲಕ್ಷ್ಮಿಗೆ ಕಮಲದ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ, ಅದನ್ನು ಕೂಡ ನಾವು ಪ್ರತಿ ಸಲ ತೊಗೊಂಡು ಹೋಗ್ತಾನೆ ಇರ್ತೀವಿ. ಇಲ್ಲಿ ಬರೀ ಲಕ್ಷ್ಮಿ ಮಾತ್ರ ಅಲ್ಲ, ಬೇರೆ ದೇವ್ರುಗಳು ಕೂಡ ಇದೆ. ವೆಂಕಟೇಶ್ವರ ಸ್ವಾಮಿ ಇದೆ, ಮತ್ತು ರಂಗನಾಥ ಸ್ವಾಮಿ ಅಂತ ಅನಿಸುತ್ತೆ. ಒಂದು 3-4-5 ಇದ್ದಾವೆ ದೇವಸ್ಥಾನಗಳು, ಸುತ್ತಮುತ್ತಲೂ ಇದೆ. ಅಲ್ಲಿ ಪಕ್ಕದಲ್ಲಿ ಡ್ಯಾಮ್ ಕೂಡ ಇದೆ, ಹೋಗಿ ನೋಡ್ಕೊಂಡು ಬರ್ಬೋದು. ನಾವು ಡ್ಯಾಮ್ಗೇನು ಹೋಗಲಿಲ್ಲ, ಸ್ವಲ್ಪ ಬಿಸಿಲಿತ್ತಲ್ವ ಹಂಗೆ, ಮತ್ತು ಜಾಸ್ತಿ ಇನ್ನು ತಂಗಿ ಮಕ್ಕಳೆಲ್ಲ ಇದ್ರು, ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಡ್ಯಾಮ್ಗೇನು ಹೋಗಲಿಲ್ಲ. ಡೈರೆಕ್ಟ್ ಹೋಗಿ ನಾವು ದರ್ಶನ ಮಾಡಿಕೊಂಡು ಬಂದ್ವಿ. ಕ್ಯೂ ಮಾತ್ರ ಹೆಂಗಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಕ್ಯೂ ಇತ್ತು. ಈ ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ ಇವಾಗ ಗೊರವನಹಳ್ಳಿ, ಫುಲ್ ಸೆಟಪ್ಪೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆಚೆಗಡೆ ಮೊದಲು ಒಂದು ಸುತ್ತಾಕೊಂಡು ಕ್ಯೂ ಥರ ಇತ್ತಲ್ಲ, ಈಗ ಮೆಟ್ಲು ಹತ್ತೋದು ಎಲ್ಲನೂ ಇತ್ತು, ಅದೆಲ್ಲ ಕಿತ್ತಾಕ್ಬಿಟ್ಟು ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ತಿರುಪತಿ ಥರ ಒಂದು ಫ್ರೀ ಕ್ಯೂ, ಇನ್ನೊಂದು ಸ್ಪೆಷಲ್ ಟಿಕೆಟ್ ಕೊಟ್ಟು ಹೋಗೋವಂಥದ್ದು ಕ್ಯೂ. ಚೇಂಜ್ ಕೊಡು, 10 ರೂಪಾಯಿ.
ಇನ್ನು ಜನ ನೋಡ್ತಿದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಫ್ರೀಯಾಗಿ ಒಂದು ಕ್ಯೂ ಇದೆ ಅಲ್ಲ, ಅದು ತುಂಬ ಜನ, ತುಂಬ ರಶ್ ಇತ್ತು. ಇನ್ನು ಆಗಲ್ಲ ಅಂದ್ಬಿಟ್ಟು ನಾವು ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಒಬ್ಬರಿಗೆ 100 ರೂಪಾಯಿನೋ ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೇನಿಲ್ಲ. ಸೊ ಸ್ಪೆಷಲಲ್ಲಿ ಹೋಗಿದ್ದಕ್ಕೆ ಒಂದು 20-25 ನಿಮಿಷದೊಳಗಡೆ ಮುಗ್ದೋಯ್ತು ವಿಶೇಷ ದರ್ಶನದಲ್ಲಿ. ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನೀವು 2 ಇಯರ್ಸ್ ಬ್ಯಾಕ್ ಏನಾದರೂ ಹೋಗಿದ್ರೆ ಆಮೇಲೆ ಇವಾಗ ಏನಾದರೂ ಹೋದರೆ ಫುಲ್ ಚೇಂಜು. ನಮಗಂತೂ ಫುಲ್ ಸಿಕ್ಕಾಪಟ್ಟೆ ಚೇಂಜ್ ಆಗೋಗ್ಬಿಟ್ಟಿದೆ. ಇಲ್ಲಿ ನಾವೇನಾದರೂ ಮಡ್ಲಕ್ಕಿ ಅಕ್ಕಿ ಈ ಥರದ್ದೇನಾದರೂ ತೊಗೊಂಡು ಹೋಗಿದ್ರೆ ಅವನ್ನೆಲ್ಲನೂ ಇಲ್ಲಿ ಇಸ್ಕೊಳ್ತಾರೆ. ಇನ್ನು ಒಳಗಡೆ ಶೂಟ್ ಮಾಡೋಂಗಿಲ್ಲ, ಹಂಗಾಗಿ ನಾನು ಆಚೆಗಡೆನೇ ಬಂದು ಇನ್ನು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿತ್ತು ಲಕ್ಷ್ಮೀ ದೇವಿ ಅಲಂಕಾರ. ಇದು ಆಚೆಗಡೆ ಕೆಲವೊಂದು ದೇವರುಗಳ್ನ ಇಟ್ಟಿದ್ದಾರೆ. ಏನೋ ಒಂಥರ ನೆಮ್ಮದಿ ಅನಿಸ್ಬಿಡುತ್ತೆ ಇಂಥ ಜಾಗಕ್ಕೆ, ಇಂಥ ದೇವಸ್ಥಾನಕ್ಕೆ ಬಂದುಬಿಟ್ರೆ. ಇನ್ನು ಇದ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ಕೂಡ ಇತ್ತು, ಇದು ವೆಂಕಟೇಶ್ವರ ಸ್ವಾಮಿ. ಕೆಲವೊಂದು ಕಡೆ ಏನು ಗೊತ್ತಾ, ಬಿಡ್ತಾರೆ ಫೋಟೋಸ್ ಎಲ್ಲ ತೆಗಿಯೋಕ್ಕೆ, ಕೆಲವೊಂದು ಕಡೆ ಬಿಡಲ್ಲ, ಫೋಟೋಸ್ ಎಲ್ಲ ತೆಗಿಬೇಡಿ ಅಂತಾರೆ. ಅವನ ಪರ್ಮಿಷನ್ ಕೇಳಿಕೊಂಡೆ ಇದನ್ನು ಶೂಟ್ ಮಾಡಿಕೊಂಡೆ ನಾನು. ಪೂಜಾರಿ ಅವ್ರ ಪರ್ಮಿಷನ್ ಕೇಳಿಬಿಟ್ಟೆ. ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಇನ್ನು ನಾವು ಅಲ್ಲಿಂದ ಹೊರಟ್ವಿ. ಇನ್ನು ಮಧ್ಯಾಹ್ನದೊಂದು ಊಟ ಕೂಡ ಮಿಕ್ಕಿತ್ತು. ಇನ್ನೂ ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿರಲಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಇನ್ನೇನು ನಾಮಚಿಲ್ಮೆಯಲ್ಲಿ ತಿನ್ನೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಒನ್ ಅವರ್ ಏನೋ ಇದ್ವಿ ದೇವಸ್ಥಾನದಲ್ಲಿ. ಆರಾಮಾಗಿ ತೃಪ್ತಿಯಾಗಿ ದರ್ಶನ ಮಾಡಿಕೊಂಡು ನಿಧಾನಕ್ಕೆ ಹೊರಟ್ವಿ. ವೆದರ್ ಮಾತ್ರನೂ ಅಷ್ಟೇ ಸೂಪರ್ ಕೂಲಾಗಿದೆ, ನೋಡ್ತಾ ಇದ್ದೀರಲ್ಲ ಅಷ್ಟೇ ಚೆಂದವಾಗಿದೆ ನೋಡೋಕ್ಕೆ. 2 ಕಣ್ಣು ಕೂಡ ಸಾಲಲ್ಲ, ಅಷ್ಟು ತಂಪು ಅನಿಸ್ತಾಯಿತ್ತು ಹೊರಗಡೆ ವೆದರ್ನ ನೋಡೋವಾಗ. ಇಲ್ಲಿ ನಾಮಚಿಲ್ಮೆ ಹತ್ರ ಷಣ್ಮಾದ್ಮನ ದೇವಸ್ಥಾನ ಇದೆ ಆನ್ ದ ವೇಲೆ ನಿಮಗೆ ಹೋಗ್ತಾ. ಸೊ ಅದ್ರ ಪಕ್ಕದಲ್ಲೇ ಜಾಗ ಇತ್ತು, ಅಲ್ಲೇನೋ ತೊಟ್ಟಿ ಕೂಡ ಇತ್ತು, ನೀರೆಲ್ಲ ಇತ್ತು. ಸರಿ, ಅಲ್ಲಿ ಮರಗಳೆಲ್ಲ ಇದ್ದಾವೆ, ಇಲ್ಲೇ ಕೂತ್ಕೊಂಡು ಇನ್ನು ವಾಂಗಿಬಾತು ಪುಳಿಯೋಗರೆ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನೇ ಇಲ್ಲೇ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಸ್ಪಾಟ್ ನೋಡ್ತಾ ಇದ್ವಿ, ಇದೊಂದು ಒಳ್ಳೆ ಸ್ಪಾಟ್ ಸಿಕ್ತು ಊಟ ಮಾಡೋದಕ್ಕೆ. ಇಲ್ಲೇ ನಿಲ್ಲಿಸಿದ್ವಿ ಕಾರ್ನ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ ಮಾಡೋದಕ್ಕೆ ಜಾಗ. ಪಕ್ಕದಲ್ಲಿ ಷಣ್ಮಾತ್ಮನ ದೇವಸ್ಥಾನ ಕೂಡ ಇತ್ತು. ಷಣ್ಮಾತ್ಮನ ದೇವ್ರನ್ನ ನೋಡಿ ಬಾಗಿಲು ಹಾಕ್ಬಿಟ್ಟಿದ್ರು, ಚಿಕ್ಕ ದೇವಸ್ಥಾನ. ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಹೊರಟ್ವಿ ನಾವು. ಸಣ್ಣ ತೊಟ್ಟು ಸ್ವಿಮ್ಮಿಂಗ್ బాగాలేవు నీళ్ళు బాగాలేవు. కట్టి పెట్టి ఆటలాడుకో. కట్టితో ఆటలాడండి. కట్టితో కొట్టు. ఏమైనా ఉండే మళ్ళీ కట్లు అదే ప్యాకింగ్ కవర్లు ఉన్నాయి. బాగాలే ఇంకా ఆటలాడు. ఇది చూడండి హర్షి ఫోటో. ಇನ್ನು ಊಟ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ಇದು ನಾಮಚಿಲ್ಮೆ ರೋಡು. ಹೇಗಿದೆ ನೋಡಿ ಅಲ್ವಾ ಸೀನರಿ. ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋನೋ ವೀಡಿಯೋನ ತೆಗೆಸ್ಕೊಂಡ್ರೆ ಸೂಪರಾಗಿ ಬರುತ್ತೆ. ಬಟ್ ಹುಷಾರಾಗಿ ತೆಗೆಸ್ಕೋಬೇಕು, ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ಒಬ್ಬರು ನೋಡ್ತಾ ಇರಬೇಕು, ಇನ್ನೊಬ್ಬರು ಶೂಟ್ ಮಾಡಬೇಕು, ಇನ್ನೊಬ್ಬರು ಫೋಟೋ ತೆಗೆಸ್ಕೋಬೇಕು, ಹಾಗಿತ್ತು. ಬಟ್ ನಾವೇನು ತೆಗೆಸ್ಕೊಳ್ಳಲಿಲ್ಲ, ಟೈಮ್ ಆಗ್ತಿದೆ ಅಂದ್ಬಿಟ್ಟು. ಸೊ ಸೀದಾ ಇನ್ನು ನಾವು ಇಲ್ಲಿಂದ ಡೈರೆಕ್ಟ್ ತರಕಾರಿ ಮಾರ್ಕೆಟ್ಗೆ ಹೋದ್ವಿ. ಇನ್ನು ತರಕಾರಿ ಕೂಡ ಇರಲಿಲ್ಲ, ನಾಳೆ ಮಂಡೇ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ, ಮತ್ತು ನೆಕ್ಸ್ಟ್ ವೀಕಿಗೆ ಪೂರ ತರಕಾರಿ ಬೇಕಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಹೋದ್ವಿ. ಇನ್ನು ತರಕಾರಿ ತೊಗೊಂಡು ಹೋಗೋಣ, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರೆ ಇನ್ನು ಸೋಂಬೇರಿಗಳಾಗ್ಬಿಡ್ತೀವಿ, ಮತ್ತೆ ಆಚೆ ಬರೋಕ್ಕೆ ಮನಸ್ಸಿರಲ್ಲ. ಹಂಗಾಗಿ ಹೋದ್ವಿ. గాలి ಇನ್ನು ಹೋಗ್ತಾ ಸನ್ ರೂಫಲ್ಲಿ ಪ್ರಕುಲ್ಲು, ಲಶಿಕಾ, ನಮ್ಮಮ್ಮ ಕೂಡ ಹತ್ಕೊಂಡು ವೆದರ್ ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ಈ ಪ್ಲೇಸಲ್ಲಿ ತುಂಬ ಚೆನ್ನಾಗಿರುತ್ತೆ ಸನ್ ರೂಫಲ್ಲಿ ಹತ್ತಿ ನೋಡೋದು. ಇನ್ನು ಟ್ರಾಫಿಕಲ್ಲಿ ಸಿಟೀಸಲ್ಲೆಲ್ಲ ಇದು ವರ್ಕೌಟ್ ಆಗೋಲ್ಲ, ಫುಲ್ ಪಲ್ಯೂಷನ್ನೇ ಇರುತ್ತೆ. ಆ್ಯಂಡ್ ಅಲೋ ಕೂಡ ಮಾಡೋದಿಲ್ಲ ಈ ಥರ ಸನ್ ರೂಫ್ ಮೇಲೆ ಹತ್ತಿ ನೋಡೋದಕ್ಕೆ. ಇನ್ನು ಹೊರಟ್ವಿ. ಇಲ್ಲಿಂದ ಶಾರ್ಟ್ಕಟ್ ಇದೆ ಸಿರಾ ಗೇಟ್ ಮಾರ್ಕೆಟ್ಗೆ ಹೋಗೋದಕ್ಕೆ. ಇಲ್ಲಿಗೆ ಬಂದ್ವಿ. ಇನ್ನು ಎಷ್ಟು ಬೇಕೋ ಅಷ್ಟು ಒಂದು ವಾರಕ್ಕೆ ತರಕಾರಿಗಳನ್ನ ತೊಗೊಂಡು ಬಂದ್ವಿ ನಾವು.
3:30 ಟೈಮು. ನೋಡಿ ಹೆಂಗಿದೆ ವಾತಾವರಣ ನೋಡ್ತಾ ಇದ್ದರೆ 5 ಗಂಟೆ 5:15 ಅಂತ ಅನಿಸುತ್ತೆ, ಬಟ್ 3:30 ಆಗಿತ್ತು ಅಷ್ಟೇ ಕ್ಲೌಡಿ ಕ್ಲೈಮೇಟ್ಗೆ. ಇನ್ನು ಎಲ್ಲರೂ ಒಂದು ಸ್ವಲ್ಪ ತರಕಾರಿ ಎಲ್ಲ ಬ್ಯಾಗ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಇವು ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಹೊತ್ತು ನೋಡಿದ್ದಾಯಿತು, ಕಣ್ಣು ತುಂಬ ದೇವನ ನೋಡಿದ್ದಾಯಿತು. ಹೋಗಿ ನೋಡ್ಕೊಂಡು ಬನ್ನಿ. ತುಮಕೂರು ಅರೌಂಡ್ ಇರೋರು ಗೋರನಹಳ್ಳಿಯಿಂದ, ಅಂದರೆ ತುಂಬ ಜನ ಬ್ಯಾಂಗ್ಳೂರಿಂದನೂ ಬರ್ತಿರ್ತಾರೆ. ವೀಕೆಂಡ್ಸ್ ಅಲ್ವಾ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ. ಅಂದರೆ ಸುಮಾರು ಬ್ಯಾಂಗ್ಳೂರು ಕಾರ್ಸ್ ಕೂಡ ಇತ್ತು ಅಲ್ಲಿ. ನಿಯರ್ ಬೈ ಇರೋರು ಹೋಗಿ ನೋಡ್ಕೊಂಡು ಬರಬೇಕು. ಇನ್ನು ನಮ್ಮ ತುಮಕೂರು ಪಕ್ಕದಲ್ಲೇ ಇದೆ ಅಂತಂತ ಒಳ್ಳೆ ದೇವಸ್ಥಾನಗಳು. ಸೊ ನಾವು ಹೋಗಲಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್.